ಇನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಟೀಮ್ ಕೂಡ ಭೇಟಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಪ್ರವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭೇಟಿ ಸಂಗ್ರಹ ಮಾಡಿರುವಂತಹ ವರದಿಯನ್ನ ಕೂಡ ನೀಡಿದ್ದಾರಂತೆ ಯತ್ನಾಳ್ ತಂಡದವರು. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಆದಿಯಾಗಿ ಬಿವಿ ನಾಯಕ್ ಸೇರಿ ಪ್ರಮುಖರು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಬಿಜೆಪಿಯಲ್ಲಿ ಅತೃಪ್ತರ ಗುಂಪು ಅಂದ್ರೆ ರೆಬಲ್ಸ್ ಟೀಮ್. ಇದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನಾಯಕತ್ವವನ್ನ ಒಪ್ಪಿಕೊಳ್ಳದಂತಹ ನಾಯಕರು ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗುವ ಮೂಲಕ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೊಂದು ವರದಿ ಸಿದ್ಧ ಮಾಡಿದ್ದಾರಲ್ಲ, ಆ ವರದಿನ ಸಲ್ಲಿಕೆ ಮಾಡಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರೆಲ್ಲ ಇದ್ದಾರೆ ಅಂದ್ರೆ ಬಿಜೆಪಿಯ ರೆಬಲ್ಸ್ ನಾಯಕರು. ರಮೇಶ್ ಜಾರಕಿಹೊಳಿ ಅವರು ಇರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕುಮಾರ್ ಬಂಗಾರಪ್ಪ, ಮತ್ತೊಂದು ಕಡೆ ಅರವಿಂದ್ ಲಿಂಬಾವಳಿ, ಯತ್ನಾಳ್ ಅವರ ಆದಿಯಾಗಿ ಪ್ರತಾಪ್ ಸಿಂಹ ಅವರು ಕೂಡ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈ ವರದಿ ಸಲ್ಲಿಕೆ ಆಗಿರುವ ದೃಶ್ಯ. ಅಲ್ಲಿಗೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಹೋರಾಟ ಮಾಡೋದಕ್ಕೆ ದೆಹಲಿಯ ನಾಯಕರು ಅಂದ್ರೆ ವರಿಷ್ಠರು ಅಸ್ತು ಅಂತಾರ, ಗೊತ್ತಿಲ್ಲ. ಈ ಬೆಳವಣಿಗೆ ಹೇಗೆ ಬೇರೆ ಆಯಾಮ ಪಡೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಟೀಮ್ ಕೂಡ ಭೇಟಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಪ್ರವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭೇಟಿ ಸಂಗ್ರಹ ಮಾಡಿರುವಂತಹ ವರದಿಯನ್ನ ಕೂಡ ನೀಡಿದ್ದಾರಂತೆ ಯತ್ನಾಳ್ ತಂಡದವರು. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಆದಿಯಾಗಿ ಬಿವಿ ನಾಯಕ್ ಸೇರಿ ಪ್ರಮುಖರು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಬಿಜೆಪಿಯಲ್ಲಿ ಅತೃಪ್ತರ ಗುಂಪು ಅಂದ್ರೆ ರೆಬಲ್ಸ್ ಟೀಮ್. ಇದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನಾಯಕತ್ವವನ್ನ ಒಪ್ಪಿಕೊಳ್ಳದಂತಹ ನಾಯಕರು ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗುವ ಮೂಲಕ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೊಂದು ವರದಿ ಸಿದ್ಧ ಮಾಡಿದ್ದಾರಲ್ಲ, ಆ ವರದಿನ ಸಲ್ಲಿಕೆ ಮಾಡಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರೆಲ್ಲ ಇದ್ದಾರೆ ಅಂದ್ರೆ ಬಿಜೆಪಿಯ ರೆಬಲ್ಸ್ ನಾಯಕರು. ರಮೇಶ್ ಜಾರಕಿಹೊಳಿ ಅವರು ಇರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕುಮಾರ್ ಬಂಗಾರಪ್ಪ, ಮತ್ತೊಂದು ಕಡೆ ಅರವಿಂದ್ ಲಿಂಬಾವಳಿ, ಯತ್ನಾಳ್ ಅವರ ಆದಿಯಾಗಿ ಪ್ರತಾಪ್ ಸಿಂಹ ಅವರು ಕೂಡ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈ ವರದಿ ಸಲ್ಲಿಕೆ ಆಗಿರುವ ದೃಶ್ಯ. ಅಲ್ಲಿಗೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಹೋರಾಟ ಮಾಡೋದಕ್ಕೆ ದೆಹಲಿಯ ನಾಯಕರು ಅಂದ್ರೆ ವರಿಷ್ಠರು ಅಸ್ತು ಅಂತಾರ, ಗೊತ್ತಿಲ್ಲ. ಈ ಬೆಳವಣಿಗೆ ಹೇಗೆ ಬೇರೆ ಆಯಾಮ ಪಡೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಟೀಮ್ ಕೂಡ ಭೇಟಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಪ್ರವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭೇಟಿ ಸಂಗ್ರಹ ಮಾಡಿರುವಂತಹ ವರದಿಯನ್ನ ಕೂಡ ನೀಡಿದ್ದಾರಂತೆ ಯತ್ನಾಳ್ ತಂಡದವರು. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಆದಿಯಾಗಿ ಬಿವಿ ನಾಯಕ್ ಸೇರಿ ಪ್ರಮುಖರು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಬಿಜೆಪಿಯಲ್ಲಿ ಅತೃಪ್ತರ ಗುಂಪು ಅಂದ್ರೆ ರೆಬಲ್ಸ್ ಟೀಮ್. ಇದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನಾಯಕತ್ವವನ್ನ ಒಪ್ಪಿಕೊಳ್ಳದಂತಹ ನಾಯಕರು ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗುವ ಮೂಲಕ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೊಂದು ವರದಿ ಸಿದ್ಧ ಮಾಡಿದ್ದಾರಲ್ಲ, ಆ ವರದಿನ ಸಲ್ಲಿಕೆ ಮಾಡಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರೆಲ್ಲ ಇದ್ದಾರೆ ಅಂದ್ರೆ ಬಿಜೆಪಿಯ ರೆಬಲ್ಸ್ ನಾಯಕರು. ರಮೇಶ್ ಜಾರಕಿಹೊಳಿ ಅವರು ಇರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕುಮಾರ್ ಬಂಗಾರಪ್ಪ, ಮತ್ತೊಂದು ಕಡೆ ಅರವಿಂದ್ ಲಿಂಬಾವಳಿ, ಯತ್ನಾಳ್ ಅವರ ಆದಿಯಾಗಿ ಪ್ರತಾಪ್ ಸಿಂಹ ಅವರು ಕೂಡ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈ ವರದಿ ಸಲ್ಲಿಕೆ ಆಗಿರುವ ದೃಶ್ಯ. ಅಲ್ಲಿಗೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಹೋರಾಟ ಮಾಡೋದಕ್ಕೆ ದೆಹಲಿಯ ನಾಯಕರು ಅಂದ್ರೆ ವರಿಷ್ಠರು ಅಸ್ತು ಅಂತಾರ, ಗೊತ್ತಿಲ್ಲ. ಈ ಬೆಳವಣಿಗೆ ಹೇಗೆ ಬೇರೆ ಆಯಾಮ ಪಡೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಟೀಮ್ ಕೂಡ ಭೇಟಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಪ್ರವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭೇಟಿ ಸಂಗ್ರಹ ಮಾಡಿರುವಂತಹ ವರದಿಯನ್ನ ಕೂಡ ನೀಡಿದ್ದಾರಂತೆ ಯತ್ನಾಳ್ ತಂಡದವರು. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಆದಿಯಾಗಿ
ವಿ ನಾಯಕ್ ಸೇರಿ ಪ್ರಮುಖರು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಬಿಜೆಪಿಯಲ್ಲಿ ಅತೃಪ್ತರ ಗುಂಪು ಅಂದ್ರೆ ರೆಬಲ್ಸ್ ಟೀಮ್ ಇದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನಾಯಕತ್ವವನ್ನ ಒಪ್ಪಿಕೊಳ್ಳದಂತಹ ನಾಯಕರು ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗುವ ಮೂಲಕ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೊಂದು ವರದಿ ಸಿದ್ಧ ಮಾಡಿದ್ದಾರಲ್ಲ, ಆ ವರದಿನ ಸಲ್ಲಿಕೆ ಮಾಡಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರೆಲ್ಲ ಇದ್ದಾರೆ ಅಂದ್ರೆ ಬಿಜೆಪಿಯ ರೆಬಲ್ಸ್ ನಾಯಕರು. ರಮೇಶ್ ಜಾರಕಿಹೊಳಿ ಅವರು ಇರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕುಮಾರ್ ಬಂಗಾರಪ್ಪ, ಮತ್ತೊಂದು ಕಡೆ ಅರವಿಂದ್ ಲಿಂಬಾವಳಿ, ಯತ್ನಾಳ್ ಅವರ ಆದಿಯಾಗಿ ಪ್ರತಾಪ್ ಸಿಂಹ ಅವರು ಕೂಡ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈ ವರದಿ ಸಲ್ಲಿಕೆ ಆಗಿರುವ ದೃಶ್ಯ. ಅಲ್ಲಿಗೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಹೋರಾಟ ಮಾಡೋದಕ್ಕೆ ದೆಹಲಿಯ ನಾಯಕರು ಅಂದ್ರೆ ವರಿಷ್ಠರು ಅಸ್ತು ಅಂತಾರ, ಗೊತ್ತಿಲ್ಲ. ಈ ಬೆಳವಣಿಗೆ ಹೇಗೆ ಬೇರೆ ಆಯಾಮ ಪಡೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಟೀಮ್ ಕೂಡ ಭೇಟಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಪ್ರವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭೇಟಿ ಸಂಗ್ರಹ ಮಾಡಿರುವಂತಹ ವರದಿಯನ್ನ ಕೂಡ ನೀಡಿದ್ದಾರಂತೆ ಯತ್ನಾಳ್ ತಂಡದವರು. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಆದಿಯಾಗಿ ವಿ ನಾಯಕ್ ಸೇರಿ ಪ್ರಮುಖರು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಬಿಜೆಪಿಯಲ್ಲಿ ಅತೃಪ್ತರ ಗುಂಪು ಅಂದ್ರೆ ರೆಬಲ್ಸ್ ಟೀಮ್ ಇದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನಾಯಕತ್ವವನ್ನ ಒಪ್ಪಿಕೊಳ್ಳದಂತಹ ನಾಯಕರು ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗುವ ಮೂಲಕ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೊಂದು ವರದಿ ಸಿದ್ಧ ಮಾಡಿದ್ದಾರಲ್ಲ, ಆ ವರದಿನ ಸಲ್ಲಿಕೆ ಮಾಡಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರೆಲ್ಲ ಇದ್ದಾರೆ ಅಂದ್ರೆ ಬಿಜೆಪಿಯ ರೆಬಲ್ಸ್ ನಾಯಕರು. ರಮೇಶ್ ಜಾರಕಿಹೊಳಿ ಅವರು ಇರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕುಮಾರ್ ಬಂಗಾರಪ್ಪ, ಮತ್ತೊಂದು ಕಡೆ ಅರವಿಂದ್ ಲಿಂಬಾವಳಿ, ಯತ್ನಾಳ್ ಅವರ ಆದಿಯಾಗಿ ಪ್ರತಾಪ್ ಸಿಂಹ ಅವರು ಕೂಡ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈ ವರದಿ ಸಲ್ಲಿಕೆ ಆಗಿರುವ ದೃಶ್ಯ. ಅಲ್ಲಿಗೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಹೋರಾಟ ಮಾಡೋದಕ್ಕೆ ದೆಹಲಿಯ ನಾಯಕರು ಅಂದ್ರೆ ವರಿಷ್ಠರು ಅಸ್ತು ಅಂತಾರ, ಗೊತ್ತಿಲ್ಲ. ಈ ಬೆಳವಣಿಗೆ ಹೇಗೆ ಬೇರೆ ಆಯಾಮ ಪಡೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಟೀಮ್ ಕೂಡ ಭೇಟಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಪ್ರವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭೇಟಿ ಸಂಗ್ರಹ ಮಾಡಿರುವಂತಹ ವರದಿಯನ್ನ ಕೂಡ ನೀಡಿದ್ದಾರಂತೆ ಯತ್ನಾಳ್ ತಂಡದವರು. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಆದಿಯಾಗಿ ವಿ ನಾಯಕ್ ಸೇರಿ ಪ್ರಮುಖರು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಬಿಜೆಪಿಯಲ್ಲಿ ಅತೃಪ್ತರ ಗುಂಪು ಅಂದ್ರೆ ರೆಬಲ್ಸ್ ಟೀಮ್ ಇದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನಾಯಕತ್ವವನ್ನ ಒಪ್ಪಿಕೊಳ್ಳದಂತಹ ನಾಯಕರು ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗುವ ಮೂಲಕ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೊಂದು ವರದಿ ಸಿದ್ಧ ಮಾಡಿದ್ದಾರಲ್ಲ, ಆ ವರದಿನ ಸಲ್ಲಿಕೆ ಮಾಡಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರೆಲ್ಲ ಇದ್ದಾರೆ ಅಂದ್ರೆ ಬಿಜೆಪಿಯ ರೆಬಲ್ಸ್ ನಾಯಕರು. ರಮೇಶ್ ಜಾರಕಿಹೊಳಿ ಅವರು ಇರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕುಮಾರ್ ಬಂಗಾರಪ್ಪ, ಮತ್ತೊಂದು ಕಡೆ ಅರವಿಂದ್ ಲಿಂಬಾವಳಿ, ಯತ್ನಾಳ್ ಅವರ ಆದಿಯಾಗಿ ಪ್ರತಾಪ್ ಸಿಂಹ ಅವರು ಕೂಡ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈ ವರದಿ ಸಲ್ಲಿಕೆ ಆಗಿರುವ ದೃಶ್ಯ. ಅಲ್ಲಿಗೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಹೋರಾಟ ಮಾಡೋದಕ್ಕೆ ದೆಹಲಿಯ ನಾಯಕರು ಅಂದ್ರೆ ವರಿಷ್ಠರು ಅಸ್ತು ಅಂತಾರ, ಗೊತ್ತಿಲ್ಲ. ಈ ಬೆಳವಣಿಗೆ ಹೇಗೆ ಬೇರೆ ಆಯಾಮ ಪಡೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅಂತ.